ಓಂ ಶಾಂತಿ. ದಿನಾಂಕ ಆಗಿದೆ 12/12/2025. ಸತ್ಯ ತಂದೆಯ ಮೂಲಕ ಸಂಗಮದಲ್ಲಿ ನಿಮಗೆ ಸತ್ಯದ ವರದಾನವು ಸಿಗುತ್ತದೆ. ಆದ್ದರಿಂದ ಎಂದೂ ನೀವು ಸುಳ್ಳು ಹೇಳುವಂತಿಲ್ಲ. ಆತ್ಮಾಭಿಮಾನಿಗಳಾಗುವ ಪರಿಶ್ರಮ ಪಡಬೇಕಾಗಿದೆ. ಭ್ರುಕುಟಿಯ ಮಧ್ಯದಲ್ಲಿ ಆತ್ಮವನ್ನೇ ನೋಡುವ ಅಭ್ಯಾಸ ಮಾಡಿ. ಆತ್ಮನಾಗಿ ಆತ್ಮದೊಂದಿಗೆ ಮಾತನಾಡಿ. ಆತ್ಮನಾಗಿ ಕೇಳಿರಿ. ದೇಹದ ಮೇಲೆ ದೃಷ್ಟಿ ಹೋಗಬಾರದು. ತಂದೆಯು ಯಾವ ಮಾರ್ಗವನ್ನು ತಿಳಿಸಿದ್ದಾರೆಯೋ ಅದನ್ನು ಪ್ರಪಂಚದಲ್ಲಿ ಮತ್ತಾರೂ ತಿಳಿದುಕೊಂಡಿಲ್ಲ. ಯಾರು ಪೂಜ್ಯ ವಿಶ್ವದ ಮಾಲೀಕರಾಗುವರೋ ಅವರೇ ನಂತರ ಪೂಜಾರಿಯಾಗುತ್ತಾರೆ. ಹೊಸ ಪ್ರಪಂಚದಲ್ಲಿ ಒಂದೇ ಪೂಜ್ಯ ದೇವಿ ದೇವತಾ ಧರ್ಮವಿರುತ್ತದೆ. ಅವಶ್ಯವಾಗಿ ಡ್ರಾಮಾ ಪ್ಲಾನುನುಸಾರ ಇದು ಸತ್ಯವಾಗಿದೆ. ಇದು ಅದೇ ಗೀತಾ ಭಾಗವಾಗಿದೆ. ಕೇವಲ ಗೀತೆಯಲ್ಲಿ ಹೆಸರನ್ನು ಬದಲಾಯಿಸಿದ್ದಾರೆ. ತಂದೆಯು ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಯಾವ ಮಕ್ಕಳಿಗೆ ಇದು ನಿಶ್ಚಯವಾಗಿ ಬಿಡುವುದೋ ಅವರು ಅನ್ಯರಿಗೂ ನಿಶ್ಚಯದಿಂದ ತಿಳಿಸುತ್ತಾರೆ. ಯಾವಾಗ ಪೂರ್ಣ ದೇಹಿ ಅಭಿಮಾನಿಯಾಗಿ ಬಿಡುವಿರೋ ಆಗ ನಿರ್ಭಯರಾಗುತ್ತೀರಿ. ಹೆದರಿಕೆಯು ಭಕ್ತಿ ಮಾರ್ಗದಲ್ಲಿರುತ್ತದೆ. ನೀವೆಲ್ಲರೂ ಮಹಾವೀರರಾಗಿದ್ದೀರಿ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ದೇಹಿ ಅಭಿಮಾನಿ ಭವ. ಗೀತೆಯಲ್ಲಿ ಹಿಟ್ಟಿನಲ್ಲಿ ಉಪ್ಪಿನಷ್ಟು ಶಬ್ದಗಳಂತೂ ಇವೆಯಲ್ಲವೇ? ತಂದೆಯು ಪ್ರತಿಯೊಂದು ಮಾತಿನ ನಿಶ್ಚಯವನ್ನು ಮಾಡಿಸುತ್ತಾರೆ. ನಿಶ್ಚಯ ಬುದ್ಧಿ ವಿಜಯಂತಿ. ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕಾಗಿದೆ. ಎಲ್ಲರೂ ಇಲ್ಲಿ ಬಂದು ಕುಳಿತುಕೊಳ್ಳುವ ಅವಶ್ಯಕತೆ ಇಲ್ಲ. ಸರ್ವಿಸ್ ಮಾಡಬೇಕು. ಸೇವಾ ಕೇಂದ್ರಗಳನ್ನು ತೆರೆಯಬೇಕಾಗಿದೆ. ನೀವು ರಕ್ಷಣಾ ದಳದವರಾಗಿದ್ದೀರಿ. ತಂದೆಯು ತಿಳಿಸುತ್ತಾರೆ, ನಿರ್ವಿಕಾರಿಗಳಾಗಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಕಲ್ಪಕಲ್ಪವೂ ತಂದೆಯು ತಿಳಿಸುತ್ತಾರೆ, ಕಾಮ ಮಹಾಶತ್ರುವಾಗಿದೆ. ಇದರಲ್ಲಿ ಪರಿಶ್ರಮವಿದೆ. ಪ್ರಜಾಪಿತನ ಮಕ್ಕಳೆಂದರೆ ಸಹೋದರ ಸಹೋದರಿಯರಾದಿರಿ. ವಾಸ್ತವದಲ್ಲಿ ಮೂಲತಃ ನೀವು ಆತ್ಮರಾಗಿದ್ದೀರಿ. ಆತ್ಮವು ಆತ್ಮನೊಂದಿಗೆ ಮಾತನಾಡುತ್ತದೆ. ಆತ್ಮವೇ ಈ ಕಿವಿಗಳಿಂದ ಕೇಳುತ್ತದೆ. ಇದನ್ನು ನೆನಪಿಡಬೇಕಾಗಿದೆ. ಆತ್ಮಿಕ ಮಕ್ಕಳೇ ಎಂದು ತಂದೆಯು ಹೇಳುತ್ತಾರೆ. ಅಂದಾಗ ಭ್ರುಕುಟಿಯ ಕಡೆ ನೋಡಬೇಕಾಗಿದೆ. ಆತ್ಮವೇ ಕೇಳುವಂತಹದ್ದಾಗಿದೆ. ನಾನು ಆತ್ಮನಿಗೆ ತಿಳಿಸುತ್ತೇನೆ. ನಿಮ್ಮ ದೃಷ್ಟಿಯೂ ಸಹ ಆತ್ಮದ ಕಡೆಯೇ ಹೋಗಬೇಕು. ಸತ್ಯಯುಗದಲ್ಲಿಯೂ ಸಹ ಕಾರೋಬಾರು ನಡೆಯುತ್ತದೆ. ಆದರೆ ನೀವು ಸತೋಪ್ರಧಾನರಾಗಿ ಬಿಡುತ್ತೀರಿ. ಆದ್ದರಿಂದ ಅಲ್ಲಿ ಯಾವುದೇ ವಿಕರ್ಮವಾಗುವುದಿಲ್ಲ. ವಿಕರ್ಮವಾಗುವಂತಹ ಕೆಲಸವನ್ನೇ ನೀವು ಮಾಡುವುದಿಲ್ಲ. ಕೈ ಕೆಲಸ ಮಾಡುತ್ತಿರಲಿ. ಬುದ್ಧಿಯು ತಂದೆಯನ್ನು ನೆನಪು ಮಾಡಲಿ. ಆತ್ಮವು ತಂದೆಯನ್ನು ನೆನಪು ಮಾಡುತ್ತದೆ. ಸತ್ಯಯುಗದಲ್ಲಿ ನೀವು ಪಾವನರಾಗಿದ್ದಾಗ ಎಲ್ಲ ಕಾರೋಬಾರು ಪಾವನವಾಗಿರುತ್ತದೆ. ಡ್ರಾಮಾನುಸಾರ ನೀವು ಇಂತಹ ಹೂಗಳಾಗಿ ಬಿಡುತ್ತೀರಿ. ಅದು ನಿರ್ವಿಕಾರಿ ಪ್ರಪಂಚ. ಇದು ವಿಕಾರಿ ಪ್ರಪಂಚವಾಗಿದೆ. ಇಡೀ ಆಟವು ಬುದ್ಧಿಯಲ್ಲಿದೆ. ಈ ಸಮಯದಲ್ಲಿಯೇ ಪವಿತ್ರರಾಗಲು ಪರಿಶ್ರಮ ಪಡಬೇಕಾಗುವುದು. ಜ್ಞಾನವು ಬಹಳ ಸಹಜ ಹಾಗೂ ರಮಣೀಕವಾಗಿದೆ. ಪರಿಶ್ರಮವೂ ಇದೆ. ತಮೋಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಮಾಡುವ ಮಾರ್ಗವನ್ನು ತಂದೆಯೇ ತಿಳಿಸುತ್ತಾರೆ. ತಮ್ಮ ಕರ್ತವ್ಯವಾಗಿದೆ ತಂದೆಯನ್ನು ನೆನಪು ಮಾಡುವುದು. ಸಂಶಯದಲ್ಲಿ ಬರುವುದರಿಂದ ಬಿದ್ದು ಹೋಗುತ್ತಾರೆ. ಮಾಯೆಯು ಬಹಳ ಜೋರಾಗಿ ಪೆಟ್ಟು ಕೊಡುತ್ತದೆ. ನರನಿಂದ ನಾರಾಯಣನಾಗುವುದೇ ನಿಮ್ಮ ಗುರಿಯಾಗಿದೆ. ದೇವತೆಗಳದ್ದು ದೊಡ್ಡ ರಾಜಧಾನಿಯಾಗಿದೆ. ಅದರಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುವುದು ವಿದ್ಯೆ ಮತ್ತು ಚಲನೆಯ ಮೇಲೆ ಅವಲಂಬಿಸಿದೆ. ಯಾವುದೇ ಮಾತಿನಲ್ಲಿ ಸಂಶಯ ಬುದ್ಧಿಯವರಾಗಿ ವಿದ್ಯೆಯನ್ನು ಬಿಡಬಾರದು. ಮೊದಲು ಪಾವನರಾಗುವುದಕ್ಕಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಅನ್ಯ ಮಾತುಗಳಲ್ಲಿ ಹೋಗಬಾರದು. ಶರೀರದ ಕಡೆ ಗಮನ ಹೋಗುವುದರಿಂದ ವಿಘ್ನಗಳು ಬರುತ್ತವೆ. ಆದ್ದರಿಂದ ಭ್ರುಕುಟಿಯನ್ನು ನೋಡಬೇಕಾಗಿದೆ. ಆತ್ಮನೆಂದು ತಿಳಿದು ಆತ್ಮನೊಂದಿಗೆ ಮಾತನಾಡಬೇಕಾಗಿದೆ. ಸದಾ ತಂದೆಯ ಅವಿನಾಶಿ ಮತ್ತು ನಿಸ್ವಾರ್ಥ ಪ್ರೇಮದಲ್ಲಿ ಲವಲೀನರಾಗಿರುವ ಮಾಯಾ ಪ್ರೂಫ್ ಭವ. ಹೇಗೆ ವಾಟರ್ ಪ್ರೂಫ್ ಬಟ್ಟೆ ಇರುತ್ತದೆ, ಅದರ ಮೇಲೆ ಒಂದು ಹನಿ ನೀರೂ ಸಹ ನಿಲ್ಲುವುದಿಲ್ಲ. ಅದೇ ರೀತಿ ಯಾರು ಲಗನ್ನಲ್ಲಿ ಲವಲೀನರಾಗಿರುತ್ತಾರೆ ಅವರು ಮಾಯಾ ಪ್ರೂಫ್ ಆಗಿಬಿಡುತ್ತಾರೆ. ನ್ಯಾರೇ ಪ್ಯಾರೆ ಆಗಿ ಕರ್ಮ ಮಾಡುವಂತಹವರೇ ಸೆಕೆಂಡ್ನಲ್ಲಿ ಫುಲ್ ಸ್ಟಾಪ್ ಹಾಕಲು ಸಾಧ್ಯ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.